ಎಸ್ ಸರ್. ಹಾಗೆಯೇ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿಯಾಗಿದೆ ಚಿತ್ರರಂಗದಲ್ಲಿ, ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇ. ಆ್ಯಂಡ್ ಸರ್ ಹಾಗೆಯೇ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಬಿದ್ದಿರೋದಿದೆ, ಅವ್ರನ್ನೆಲ್ಲ ಹಿಡ್ದಿದ್ದಾರೆ. ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂಥ ವಿಚಾರ ಇದೆಯಾ ಅಂತ? ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಅಲ್ಲ ನೆಕ್ಸ್ಟ್ ಸರ್, ಅಲ್ಲ ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಇನ್ನೇನು ಪಾಪ ಒಳ್ಳೆ ಕೆಲಸ ಮಾಡಿದ್ಯಾ, ನಿನಗೆ ಅವಾರ್ಡ್ ಕೊಡ್ತೀನಿ ಅಂತ ಊಟ ಹಾಕ್ಲಾ? ನಾನು ಕೊಡ್ಸೋ ಕಡೆ ಊಟ ಹಾಕ್ಸ್ತೀನಿ. ಓಕೆ ಸರ್. ಮ್ಯಾಕ್ಸ್ ಟೈಮಲ್ಲೂ ಬಿಟಾಕಿ ಇನ್ನು ಮಾರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೋ ಲೆಟ್ ಮಿ ಟೆಲ್ ಯು, ಐ ಆಮ್ ಹಿಯರ್ ಟು ಸೆಲೆಬ್ರೇಟ್. ವೇಟ್, ವಿ ವಿಲ್ ಟಾಕ್ ಅಬೌಟ್ ಪೈರಸಿ, ವಿ ವಿಲ್ ಟಾಕ್ ಅಬೌಟ್ ದ ಫಿಲ್ಮ್. ನೋ, ಎಸ್ ಕಾರ್ತಿಕ್ ಸರ್ ಮತ್ತೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರಿಗೆ ನಾನು ಕೇಳೋದೇನಂದ್ರೆ, ಇತ್ತೀಚಿನ ಕನ್ನಡ ಸಿನಿಮಾಗಳು ಸಿಂಗಲ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿರುತ್ತೆ, ಆದರೆ ಬುಕ್ ಮೈ ಶೋ ಇವತ್ತಿನ ದಿನದಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಆಗಿದೆ? ಇದ್ರ ಮೊನೋಪಲಿ ಇದೆಯೋ ಅಥವಾ ಅವರು 1 ತಾಸಿಗೆ ಇಷ್ಟು ಟಿಕೆಟ್ ಹೋಗಿದೆ, 24 ಅವರ್ಸಿಗೆ ಇಷ್ಟು ಟಿಕೆಟ್ ಹೋಗಿದೆ, ಈ ಥರದಲ್ಲಿ ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ. ನೀವು ಇವಾಗ ಸೇಫರ್ ಸೈಡಲ್ಲಿದೆ ಅಂತ ಸುದೀಪ್ ಸರ್ ಹೇಳಿದ್ರು. ಸೊ ಬುಕ್ ಮೈ ಶೋ ಸತ್ಯಜ್ಯೋತಿ ಫಿಲ್ಮ್ಸ್ ತಮಿಳ್ನಾಡಲ್ಲಾದರೂ ಬಂತು, ತಮಿಳ್ ಸಿನಿಮಾಗಳಿಗೆ ಮತ್ತು ಕನ್ನಡ ಸಿನಿಮಾಗಳಿಗೆ ಯಾವ ರೀತಿ ಸಪೋರ್ಟ್ ಆಗಿದೆ ಸರ್? ಕ್ವೆಶ್ಚನ್ ಅರ್ಥ ಆಗಲಿಲ್ಲ ರಾಜೇಶ್. ಅಲ್ಲ, ಬುಕ್ ಮೈ ಶೋದಲ್ಲಿ ಅವರು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ, 24 ಅವರ್ಸಿಗೆ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತ, ಆಮೇಲೆ 1 ಅವರಿಗೆ ಈ ಥರ ಟಿಕೆಟ್ ಸೇಲ್ ಆಗಿದೆ ಅಂತ ಕೊಡ್ತಿದ್ದಾರೆ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಸಿಂಗಲ್ ಥಿಯೇಟ್ರಲ್ಲೇ ಹೌಸ್ಫುಲ್ ಇರುತ್ತೆ. ಸೊ ಅಲ್ಲಿ ಆ ಒಂದು ಈ ಜನರಿಗೆ ಏನಂದ್ರೆ ಬುಕ್ ಮೈ ಶೋ ಒಂದೇ ಮೊನೋಪಲಿ ಟೈಪು ವರ್ಕ್ ಆಗ್ತಾ ಇದೆ. ಸೊ ಇದು ಚಿತ್ರರಂಗಕ್ಕೆ ಸಪೋರ್ಟ್ ಆಗಿದೆಯೋ ಅಥವಾ ಹೇಗೆ ಅಂತ ಸರ್? ಇಲ್ಲ, ನೀವು ಕ್ವೆಶನ್ ತಪ್ಪು. ಫಸ್ಟ್ ಬುಕ್ ಮೈ ಶೋ ಅಲ್ಲಿ ಅದೇನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿರೋದು ಮಾತ್ರ ಕೊಡೋದು. ಈಗ ಇನ್ನೊಂದು ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಇದೆ, ಕೆಲವು ಥಿಯೇಟ್ರಿಗೆ. ಈಗ ಮೈಸೂರು DRC ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಡೈರೆಕ್ಟಾಗಿ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡೋದು ಇದ್ದಾರೆ. ಯಾಕಂದರೆ ಆಮೇಲೆ ಕೌಂಟ್ರಲ್ಲಿ ತೊಗೊಳೋದು ಇರುತ್ತೆ. ಸೊ ಎಲ್ಲ ಎಂಟೈರ್ ಸ್ಟೇಟ್ಗೆ ಏನೇನು ಟಿಕೆಟ್ ಸೇಲ್ ಆಗುತ್ತೆ ಅದು ಆ ಡೇಟಾ ಬರೀ ಬುಕ್ ಮೈ ಶೋಲಿ ಇಲ್ಲ. ಆಮೇಲೆ ಎಷ್ಟೋ ಥಿಯೇಟ್ರ್ಗಳು ಬುಕ್ ಮೈ ಶೋಲು ಇಲ್ಲ. ಆಮೇಲೆ ಕೆಲವು ಥಿಯೇಟ್ರ್ ಬುಕ್ ಮೈ ಶೋಲಿ ಕೆಲವು ಪೋರ್ಷನ್ಸ್ ಆಫ್ ಸೀಟ್ಸ್ ಮಾತ್ರ ಬಿಟ್ಕೊಡೋದು, ಮಿಕ್ಕಿದ ಕೌಂಟ್ರಲ್ಲಿ ಕೊಡ್ತಾರೆ. ಬಿಕಾಸ್ ಹ್ಯಾವ್ ಟು ಬಿ ಆಕ್ಸೆಸಿಬಲ್ ಟು ಆಲ್. ಬುಕ್ ಮೈ ಶೋಲ್ ಒಂದು ಕನ್ವೆಯನ್ಸ್ ಚಾರ್ಜ್ ಅಂತ ಇರುತ್ತೆ ಟಿಕೆಟ್ಸ್ಗೆ. ಸೊ ಪೀಪಲ್ ವಿಲ್ ವಾಂಟ್ ಟು ಅವಾಯ್ಡ್ ದಟ್ ಆ್ಯಂಡ್ ಗೋ ಟು ಥಿಯೇಟರ್ಸ್ ಆ್ಯಂಡ್ ಬೈ ಇಟ್ ಆಲ್ಸೋ. ಅದನ್ನು ಸೊ ಬುಕ್ ಮೈ ಶೋ ಕೊಡೋ ಡೇಟಾ is only book my show tickets booked through book my show only. ಅದೊಂದು ಡೇಟಾ ಇಟ್ಕೊಂಡು ಇಷ್ಟೇ ಟಿಕೆಟ್ ಸೇಲ್ ಆಗಿದೆ ಎಂಟೈರ್ ಡೇಗೆ ಅಂತಂದರೆ ಅವ್ರಿಗಿಂತ ದಡ್ತನ ನನಗೆ ಗೊತ್ತಿಲ್ಲ ಸರ್. ಬುಕ್ ಮೈ ಶೋ ಇಸ್ ಹೆಲ್ಪ್ಡ್ 100%. ಇಟ್ ಹಸ್ ಹೆಲ್ಪ್ಡ್ ಅ ಲಾಟ್ ಆಫ್ ಪೀಪಲ್. ಮೊನೋಪಲಿ ಅಂತ ಬರೋದೇ ಇಲ್ಲ, ಯಾಕಂದರೆ ಅದು ಒಂದೇ ಅಲ್ವಲ್ಲ, 4-5 ಆ್ಯಪ್ಗಳಿದೆ, Paytm ಇದೆ, ಡಿಸ್ಟ್ರಿಕ್ಟ್ ಇದೆ, ಆಮೇಲೆ ಕೌಂಟ್ರಲ್ಲೂ ಕೊಡ್ತಾರೆ ಸರ್. ಸೊ ಐ ಡೋಂಟ್ ಥಿಂಕ್ ಮೊನೋಪಲಿ ಕ್ವೆಶನ್ ಅಲ್ಲಿ ಬುಕ್ ಮೈ ಶೋ ಇಸ್ ಹೆಲ್ಪ್ಡ್ ಪೀಪಲ್ ಫಾರ್ ಶೋರ್. ಸುದೀಪ್ ಸರ್ ಇಲ್ಲಿ ನಿಮಗೆ ಸರ್, ಇವಾಗ ಮಾರ್ಕ್ಸ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನಾನು ಮಾರ್ಕ್ಸ್ ಸಿನಿಮಾ ನೋಡಿದೆ. ಮಾರ್ಕ್ಸ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ನನಗೆ ತಮಿಳ್ ಆಕ್ಟರ್ಸೇ ಕಾಣಿಸಿದ್ರು. ಅದು ಯೂಸ್ಫುಲ್ ಆಯ್ತಾ ಅಂತ? ಖಂಡಿತ ಸರ್. ಸುದೀಪ್ ಸರ್, ಕೇಶವಮೂರ್ತಿ ಕನ್ನಡಪ್ರಭ. ಒಂದು ಸೆಕೆಂಡ್ ಮುಗಿಸ್ತೀನಿ. ಸುದೀಪ್ ಸರ್ ಮತ್ತೆ ವಿಜಯ್ ಮುಗಿಸ್ಬೇಡ್ರಿ, ಕೇಳ್ರಿ.